சொல்ல காந்த ಎಂತು ಗೆಲ್ಲಬಹುದು ನಿನಗೆ ಎಂತು ಗೆಲ್ಲಬಹುದು ನಿನಗೆ ಶ್ರೀಕೃಷ್ಣ ಸಂತಸರಿ ಸಾಧ್ಯನವಗಿ ಶ್ರೀಕೃಷ್ಣ ಸಂತಸರಿ ಸಾಧ್ಯನವಗಿ ಕಾತ ಕೇಳನ್ನ ಸುಳ್ಳ ಪಾತನನು ಕಂತು ಬಿದ ಬಿಡುವನು ಕಾಂತ ಕೇಳು ಕ್ಷತ್ರಿಯ ವನಿತೆಯಾದವಳು ರಣವನ್ನು ಉತ್ಸವಾಂತ ಪತಿಯೊಡನೆ ಕೂಡಿ ಸ್ವೀಕರಿಸಬೇಕಾದ ಪ್ರವೃತ್ತಿಯನ್ನು ಹೊಂದಿರಬೇಕಾದವಳು ನೀನು ಮಾತ್ರ ಆತಂಕಿತಳಾಗಿ ಅಧೀರಳಾಗಿ ಸಾಮಾನ್ಯನಿರಂತೆ ಕ್ಷತ್ರಿಯ ಹಣೆಯಲ್ಲುವೇನೆ ಏನಾಯ್ತು ನಿನಗೆ? ಓಕ ಏನು ಹೀಗೆ ಹೇಳುವುದಕ್ಕೆ ಬಹಳ ಪ್ರೀತಿ ನನಗೆ. ಆದ್ರಿಂದಲೇ ನೀನು ಹಾಗೆ ಕಣ್ಣಾಗೆಲ್ಲ ಹೋಗುವುದು ನನಗೆ ಶೀಲ. ಯಾಕೆ ಬಂದಿದೆ? ನನ್ನ ಮನಸ್ಸು ಹಾಗೂ ಬುದ್ಧಿಯನ್ನು ಆಕರ್ಷಿಸಿದವರು ತಾವು. ಅದು ನನ್ನದನ್ನು ಆಕರ್ಷಿಸಿದ್ದು ನೀನು ಹೌದಲ್ಲ, ಆದ್ದರಿಂದಲೇ ಕಾಂತ ಅಂತ ಕರೆದಾಗ ಕಾಂತೆಯನು. ಹಾಗಿದ್ರೆ ನಾನು ಆಡುವಂತಹ ಮಾತನ್ನು ಕೇಳುತ್ತೀರಾ? ಅದಕ್ಕಿಷ್ಟು ಧೈರ್ಯ ಯಾಕೆ? ನಾ ಕೇಳುವುದಿಲ್ಲ ಅಂತ ಯಾವತ್ತಾದ್ರೂ ಹೇಳಿದ್ದುಂಟು? ಅನುಚಿತವಾದ ನೀನು ಮಾತನ್ನ ಆಡಿದ್ದುಂಟು? ಸ್ವಾಮಿ, ನೀವು ಆಡಿದಂತಹ ಮಾತನ್ನು ಕೇಳಿದಾಗ ಹೊರಸಿಡಿಲೇ ಬಡಿದಂತಹ ಅನುಭವವಾಯಿತು. ಯಾಕೆ ರಣವರ್ತಮಾನ ಅಂತ? ಚೇಚೆ, ನೀವು ಯುದ್ಧಕ್ಕೆ ಹೊರಟಿರುವುದು 3 ಲೋಕದ ಗಂಡ ಎನಿಸಿಕೊಂಡಂತಹ ಪಾರ್ಥನಲ್ಲಿ ವಿಕ್ರಮವನ್ನು ಆರಾಧಿಸುವಂತಹ ಅನುಷ್ಠಾನಿಸುವ ಯಾವ ಯೋಧನಾದನು ಆರ್ಯಾವರ್ತದಲ್ಲಿ ಪ್ರತಿಯೋಗಿಯಾಗಿ ಸಿಕ್ಕಬೇಕು ಅಂತ ಹಂಬಲಿಸುವ ಪಾರ್ಥನೇ ಸಿಕ್ಕಿದ್ದಾನೆ ಈ ಕಾಲದಲ್ಲಿ. ಖಂಡಿತ ಈ ಯುದ್ಧಕ್ಕೆ ನಿಮ್ಮ ಪೌರುಷವೇ ಮಾನದಂಡ ಅಂತಾದ್ರೆ ಆದ್ರೆ ನಿಮ್ಮನ್ನು ಕಳುಹಿಸಬಹುದಿತ್ತು. ಅಲ್ಲ, ಕಳಿಸ್ತೇನೆ ಅಂತ ತೀರ್ಮಾನ ಮಾಡಿ ಆಗಿದೆ, ನೀನು ಕಳಿಸಬಹುದಿತ್ತು ಅಂತ ಹೇಳಿದ್ರೆ ಕಾರಣ ಇದೆ ಸ್ವಾಮಿ. ಬಂದಂತಹ ಪಾರ್ಥವನ್ನು ಹಿಮ್ಮೆಟ್ಟಿಸ್ತೀರಿ ಎನ್ನುವಂತಹ ಆತ್ಮವಿಶ್ವಾಸ ನನಗಿದೆ. ಅದಕ್ಕಾಗಿ ಹೋಗುವುದು, ಅದನ್ನು ಮಾಡ್ತೇನೆ ಅಂತ ವಿಶ್ವಾಸ ಉಂಟು. ಮತ್ತೆ ಆತಂಕ ಯಾಕೆ? ಆತಂಕವೂ ಇದೆ. ಏನು? ಒಂದು ವೇಳೆ ನಿಮ್ಮಲ್ಲಿ ಸೆಣಸಾಡಿ ಪಾರ್ಥ ಸೋತ ಅಂತಾದ್ರೆ ಅವನ ಬೆಂಗಾವಲಿಗೆ ಬರುವ ಸಾಮಾನ್ಯ ಎನ್ನುವ ಹಾಗೆ ಭಾವಿಸಿಕೊಂಡ್ರೆ ಹೇಳಿ. ಯಾರು ಬರ್ತಾರೆ ಹೇಳು? ಆ ಕಂತುಪಿತ ಶ್ರೀಕೃಷ್ಣ ಪರಮಾತ್ಮನೇ ಬರ್ತಾನೆ. ಆಗೋ, ನೀನು ಸರಿಯಾಗಿ ಊಹಿಸಿದ್ಯಲ್ಲೀಗ. ಕೇವಲ ಮನ್ಮಥನಿಗೆ ಅಪ್ಪನಾದ ಕಾರಣ ಕಂತುಪಿತ ಅಂತ ಹೇಳಿದ್ದಲ್ಲ ಸ್ವಾಮಿ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹುಟ್ಟುವಂತಹ ಭಾವನೆಗಳಿಗೆ ಆತನೇ ಕಾಮಜನಕನಿದ್ದಾನೆ. ಹೌದು. ಹಾಗಾಗಿ ಕಾಮಪಿತ ಎನ್ನುವ ಹಾಗೆ ಕೊಂಡಾಡಿದ್ದು ಸ್ವಾಮಿ. ಈ ಕಾಲಕ್ಕೆ ನೀವು ಹೋರಾಟಕ್ಕೆ ಹೋಗುತ್ತಾ ಇದ್ದೀರಿ. ಆ ಶ್ರೀಕೃಷ್ಣ ಪರಮಾತ್ಮ ಆ ಪಾರ್ಥನಿಗೆ ಭಾವನೂ ಹೌದು, ಬಂಡಿಯ ಬೋವನೂ ಹೌದು, ದೇವನೂ ಹೌದು ತಾನೆ. ಈ ಹಿಂದೆ ಆ ಪರಮಾತ್ಮ ಕುಂತಿ ದೇವಿಗೆ ಮಾತನ್ನು ಕೊಟ್ಟಿದ್ದಾನಂತೆ. ಏನಂತ? ಪಾಂಡವರನ್ನು ನನ್ನ ಪ್ರಾಣಗಳಂತೆ ನೋಡಿಕೊಳ್ಳುತ್ತೇನೆ ಎನ್ನುವ ಹಾಗೆ. ಪಾಂಡವ ಚರಿತೆ ಎಂಬುದು ಚಂಪಕಾವತಿಯವರಿಗೆ ಪಠ್ಯ. ಭಗವದಾರಾಧನೆ ಮಾಡುವ ಒಂದು ಸಂಸಾರ ಹೇಗಿರಬೇಕು ಎಂಬುದಕ್ಕೆ ಪಾಂಡವರ ಚಾರಿತ್ರ್ಯವನ್ನು ನಾವು ಅನುಸರಿಸಿದವರು. ಆದ್ದರಿಂದಲೇ ಅವರ ಬದುಕಿನ ಇತಿವೃತ್ತ ಎಲ್ಲ ನಮಗೆ ಗೊತ್ತು. ಕುಂತಿ ದೇವಿಗೆ ಭರವಸೆ ಕೊಟ್ಟದ್ದು ನಿನಗೂ ಗೊತ್ತು, ನನಗೂ ಗೊತ್ತು. ಅದಾಗಲೇನೀಗ ಸ್ವಾಮಿ, ಕಣ್ಣಿನ ರಕ್ಷಣೆಗೆ ಕಣ್ಣ ರೆಪ್ಪೆ ಇರುತ್ತದೆ. ಹೌದು. ಹಾಗೆ ಪಾಂಡವರ ರಕ್ಷಣೆಗೆ ಆ ಶ್ರೀಕೃಷ್ಣ ಪರಮಾತ್ಮ ಸದಾ ಇರುತ್ತಾರೆ. ಒಂದು ವೇಳೆ ಪಾರ್ಥನಿಗೆ ಸೋಲಾಯಿತು ಅಂತಾದ್ರೆ ಕೃಷ್ಣ ಖಂಡಿತ ಬಂದೇ ಬರ್ತಾನೆ. ಕೃಷ್ಣಾರ್ಜುನರು ಜೊತೆಯಾಗಿ ಬಂದು ನಿಮ್ಮಲ್ಲಿ ಸೆಣಸಾಡಿದ್ರು ಅಂತಾದ್ರೆ ನಿಮಗೆ ಗೆಲ್ಲುವುದಕ್ಕೆ ಸಾಧ್ಯ ಉಂಟೆ ಹೇಳಿ?
ಹತ್ತಿರ ಬಂದಿತು ರವಿ ಶಶಿಯುಳ್ಳ ಮಗ ಸತ್ರೀತಿ ಬಹುದು ತೆಳದಿ ಕೃಷ್ಣಾರ್ಜುನರು ಸಡಗಾಟಕ್ಕೆ ಧೀರಳಾದಂತಹ ನೀನು ಹಿಮ್ಮುಖಳಾಗುವವಳಲ್ಲ, ನಿರುತ್ತೇಜನ ಕಲ್ಪಿಸುವವಳು ಅಲ್ಲ. ಇಲ್ಲ ಹಾಗೆ ಅಂತ ಕೃಷ್ಣಾರ್ಜುನನ ಜೊತೆಯಾದ ಕಾಲದಲ್ಲಿ ಸಂಭಾವ್ಯವಾದ ಕಾಳಗದ ಪರಿಣಾಮ ಏನಿದ್ದೀತು ಅಂತ. ಹೌದು, ಕಣ್ಣನ್ನು ರೆಪ್ಪೆ ರಕ್ಷಿಸಿದಾತೆ ಪಾಂಡವರನ್ನು ರಕ್ಷಿಸುವಂತಹ ಕೃಷ್ಣ. ನಿಜವಾಗಿ ಹೇಳ, ಕೃಷ್ಣಮಣಿಯಂತಿರುವವನು ಕೃಷ್ಣ. ಅವನ ದೇವತ್ವವನ್ನು ನಾವು ಒಳಗೆ ಬಂಧಿಸುವುದಕ್ಕೆ ರೆಪ್ಪೆಗಳು ನಾವಾಗಬೇಕಾದದ್ದು. ನಾವು ರೆಪ್ಪೆಗಳಂತೆ ನಮ್ಮೊಳಗೆ ದೈವವನ್ನು ಪ್ರತಿಷ್ಠಾಪಿಸಿದರೆ ನಮ್ಮ ದೈವವನ್ನು ಯಾರಾದರೂ ಕಸಿಯುವುದಕ್ಕಾಗ್ತದೆ? ಯೋಚನೆ ಮಾಡಿ. ನೀನು ಹೇಳಿದ ಉದಾಹರಣೆ ಅದುವೇ. ನರ ಕಣ್ಣಾದರೆ ಕೃಷ್ಣ ರೆಪ್ಪೆ ಅಂತ ನೀನು ಹೇಳಿದೆ. ಕೃಷ್ಣ ಕಣ್ಣಿನ ಕೃಷ್ಣಮಣಿಯಾದರೆ ಭಕ್ತರು ರೆಪ್ಪೆಗಳು ಅಂತ ನಾನು ಹೇಳಿದೆ. ಈಗ ನಾವು ದೈವ ಭಕ್ತರೇ ಹೌದಲ್ಲ, ಕೃಷ್ಣಾನುಮೋದಕರೇ ಹೌದಲ್ಲ, ಕೃಷ್ಣಾರಾಧಕರೇ ಹೌದಲ್ಲ, ಅದ್ರಲ್ಲಿ ಸಂಶಯವಿಲ್ಲ. ಬದುಕಿಡೀ ವೈಷ್ಣವ ದೀಕ್ಷೆಯನ್ನು ಹೊಂದಿ ಕೃಷ್ಣನನ್ನು ಆರಾಧಿಸ್ತಾ ಬಂದದ್ದು ಹೌದು ಅಂತಾದರೆ, ರೆಪ್ಪೆಗಳಾಗಿ ನಮ್ಮೊಳಗೆ ಕೃಷ್ಣನನ್ನು ದೃಢವಾಗಿ ನಿಲ್ಲಿಸಿದ ಹೌದು ಅಂತಾದರೆ, ಯಾವ ಪ್ರಾರ್ಥನೆಗೆ ನಮ್ಮ ಕೃಷ್ಣ ಭಕ್ತಿಯನ್ನು ಕಸಿಯುವುದಕ್ಕಾಗ್ತದೆ? ಅದಿಲ್ಲ. ಕೃಷ್ಣ ಭಕ್ತರಾದವರಿಗೆ ಪರಿಭವ ಬರುವುದಿಲ್ಲ ಅಂತ ನೀನು ಹೇಳುವುದಾದರೆ, ಚಂಪಕಾವತಿಯವರು ಸೋಲುವುದಕ್ಕೆ ಕಾರಣ ಎಲ್ಲಿ ಸಿದ್ಧವಾಗುತ್ತದೆ? ಹಾಗಾದ್ರೆ ನರನ ಅಹಂಕಾರವನ್ನು ಮೀರಿದ ಕಾಲದಲ್ಲಿ ನಾರಾಯಣನೇ ಪ್ರಕಟನಾಗುತ್ತಾನೆ ಅಂತಾದರೆ, ನರನಾರಾಯಣರು ಒಟ್ಟಾಗಿ ಏಕರಥಿಗಳಾಗಿ ಒದಗಿದ ಕಾಲದಲ್ಲಿ ಷಣಸಾಟಾತ ನಾರಾಯಣ ನಿರ್ಣಯವಾದರೆ ಮುಂದುವರಿಸಿ ಸ್ವಕರ್ಮಣ ತಮಭ್ಯಚ್ಚ ಸಿದ್ಧಿಂಲಿಂಗತಿ ಮಾನವನಿಗೆ ಸಿದ್ಧಿಗೆ ಸೋಪಾನ ಯಾವುದು ಅಂತ ಹೇಳಿದ್ರು, ತನ್ನ ಕರ್ಮದಲ್ಲಿಯೇ ತಾನು ತೊಡಗುವುದು. ಅದಕ್ಕಿಂತ ದೊಡ್ಡ ಅರ್ಚನೆಯೂ ಇಲ್ಲ, ಆರಾಧನೆಯೂ ಇಲ್ಲ. ಕ್ಷತ್ರಿಯನಾದವನಿಗೆ ಕರ್ಮದಿಂದ ಸಿದ್ಧವಾದಂತಹ ಯುದ್ಧಕ್ಕಿಂತ ದೊಡ್ಡದಾದ ಕರ್ತವ್ಯ ಇಲ್ಲ. ರಕ್ತ ಪಿಪಾಸುವಾಗಿ ಕಂಡವರ ಮೈಮೇಲೆ ಏರಿ ಹೋಗಬೇಕು ಅಂತ ತಾತ್ಪರ್ಯ ಅಲ್ಲ. ಅಧಾರ್ಮಿಕವಾಗಿ ಅನೈತಿಕವಾದಂತಹ ಯುದ್ಧವನ್ನು ಬೆಂಬಲಿಸಬೇಕು ಎಂಬುದು ಕಾಲದ ಅನಿವಾರ್ಯವಲ್ಲ. ಆದರೆ ಧಾರ್ಮಿಕವಾಗಿ ನಮ್ಮ ಮೇಲೆ ಹೇರಲ್ಪಟ್ಟ ಯುದ್ಧವನ್ನು ತಾವು ಭೀತರಾಗದೆ ಹಿಂಜರಿಯದೆ ಎದುರಿಸಲಿಲ್ಲುವುದು ಕ್ಷತ್ರಿಯ ಬದ್ಧ ಅಂತಾದರೆ ಸ್ವಕರ್ಮ ಅದಾಗ್ತದೆ, ಅದೇ ಅರ್ಚನೆ ಆಗ್ತದೆ, ಆರಾಧನೆ ಆಗ್ತದೆ. ಮಾನವನಾದನಿಗೆ ಪರಮಸಿದ್ಧಿಯನ್ನು ತಂದುಕೊಡುವುದಕ್ಕೆ, ಕೃಷ್ಣಾನುಗ್ರಹಕ್ಕೆ ಭಾಜನನಾಗುವುದಕ್ಕೆ ಅದೇ ಕಾರಣವಾಗ್ತದೆ ಅಂತಾದರೆ, ಆ ಕೃಷ್ಣಾರ್ಜುನನು ಬೆಚ್ಚಿ ಬೆದರಿ ಹಿಮ್ಮೆಟ್ಟುವ ತರದಲ್ಲಿ ಇದು ಶಸ್ತ್ರಪಾಣಿಯಾದ ಸುಧರ್ಮ ಕಾದಾಟ ಮಾಡುವುದು ಅಂತ ಹೊರಟಿದ್ದಾನೆ. ಈಗ ಅವನು ಮೆಚ್ಚಿ ಅನುಗ್ರಹಿಸುವ ಮೊದಲು ಅಥವಾ ಅನುಗ್ರಹಿಸಿದ ಮೇಲೆ ಒಂದು ವೇಳೆ ತಾನು ಅಲ್ವೋ, ಬಿದ್ದರೆ ಬಿದ್ದಿತ್ತು, ಹೋದ್ರೆ ಹೋದೀತು. ಇದೇನು ಶಾಶ್ವತ ಆಗುವ ಭ್ರಮೆಯಲ್ಲಿ ನೀನಿದ್ಯಾ ನಾನಿದ್ದೇನೆ? ಇಲ್ವಲ್ಲ. ಹುಟ್ಟಿ ಸಾಯಬೇಕಾದ ಮರ್ತ್ಯ ಪ್ರಪಂಚದಲ್ಲಿದ್ದ ದಹನಶೀಲವಾದಂತಹ ದೇಹವನ್ನು ಶಾಶ್ವತ ಅಂತ ನಾವು ತಿಳಿದದ್ದಲ್ಲ. ಅದಕ್ಕೆ ಅಂತಸ್ಥವಾಗಿ ದೇಹದ ಮೂಲಕ ಕರ್ಮೇಶವು ಆತ್ಮಕ್ಕೊದಗುವ ಸದ್ಯತೆಗಾಗಿ ನಮ್ಮ ಶ್ರಮ ಹೌದು ಅಂತಾದ್ರೆ, ಈ ತಾನು ಹೋದ್ರೆ ಹೋಗಲಿ, ರವಿ ಶಶಿಯುಳ್ಳಕ ಸತ್ಕೀರ್ತಿ ನಮಗೆ ಆರ್ಜಿತವಾಗ್ತದೆ ಅಂತಾದ್ರೆ, ದೇಹ ಸಾಧನ ಯಾವುದಕ್ಕೆ? ಕೀರ್ತಿ ಸಂಪಾದನೆಗೆ. ಬೀಳುವ ಮೊದಲು ಕೀರ್ತಿಯನ್ನು ಸಂಪಾದಿಸುವುದಕ್ಕೆ ಹೊರಟು ನಿಂತಿದ್ದೇನೆ. ನಿನ್ನ ಶುಭಾಶಿಷಕ್ಕಾಗಿ ಹಂಬಲಿಸಿ ಬಂದು ನಿಂತಿದ್ದೇನೆ. ನೀನು ಆತಂಕಿತಲಾಗಬೇಡ. ಕಳಿಸಿಕೊಡು. ನೀವು ಹೇಳಿದ್ದೆಲ್ಲ ಸತ್ಯ.